ಸರಿ, ಇದರಲ್ಲಿ ಏನಿದೆ ಬಂಗ್ರಿ? ಕೋಲಾ. ಹೌದಾ? ಬಾಟ್ಲಲ್ಲಿ ಓದ್ ನೋಡು ಹಿಂದ್ಗಡೆ ಏನಿದೆ ಅಂತ. 10.6 ಗ್ರಾಮ್ ಆಡೆಡ್ ಶುಗರ್. 1 ಕ್ಯೂಬ್ಗೆ 4 ಗ್ರಾಮ್ಸು. ಇಲ್ಲಿ 300 ml ಇದೆ. 32 ಗ್ರಾಮ್ಸ್ ಶುಗರ್. ಅಷ್ಟೊಂದ? ಇದರಲ್ಲಿ ಏನಿದೆ? ಲೆಮನ್ ಜ್ಯೂಸ್. ಬಾಟ್ಲಲ್ಲಿ ಹಿಂದ್ಗಡೆ ಓದು. 100 ml ಎಷ್ಟಿದೆ ಶುಗರು? 9.8 ಗ್ರಾಮ್. 300 mlಗೆ ಹತ್ತತ್ರ ಒಂದು 30 ಗ್ರಾಮ್ಸ್ ಶುಗರ್ ಇದೆ. ಅಂದ್ರೆ ಇದ್ರೊಳಗೆ ಲೆಮನ್ ಇಲ್ವಾ? ಲೆಮನ್ ಫ್ಲೇವರ್ ಹಾಕಿರ್ತಾರೆ ಅಷ್ಟೇ, ಮಿಕ್ಕಿದ್ದು ನೀರು ಮತ್ತೆ ಶುಗರ್ ಅಷ್ಟೇ. ಇದೇನಿದು? ಜೀರಿಗೆ ವಾಟರ್. ಇದ್ರಲ್ಲಿ ಜೀರಿಗೆ ಇಲ್ಲ, ಹೇಳು. 11.6 ಗ್ರಾಮ್ ಆಡೆಡ್ ಶುಗರ್. ಸೊ 300 mlಗೆ ಎಷ್ಟಾಯ್ತು? 36 ಗ್ರಾಮ್ಸ್ ಆಫ್ ಇಷ್ಟು ಶುಗರ್ ಇರುತ್ತೆ ಇದ್ರೊಳಗಡೆ. ಇದ್ರಲ್ಲಿ ಏನಿದೆ? ಆರೆಂಜ್ ಜ್ಯೂಸ್. ಆರೆಂಜ್ ಜ್ಯೂಸ್ ಅಲ್ಲ, ಆರೆಂಜ್ ಫ್ಲೇವರ್ ಇರುತ್ತೆ, ಕಲರ್ ಇರುತ್ತೆ ಅಷ್ಟೇ. ಹೈಯೆಸ್ಟ್ ಶುಗರ್ ಇರೋದು ಇದ್ರಲ್ಲೇ. ಓದ್ ಹೇಳು ಎಷ್ಟಿದೆ ಅಂತ. 13.7 ಗ್ರಾಮ್ ಶುಗರ್ ಪರ್ 100 ml. ಒಂದು 40 ಗ್ರಾಮ್ ಅಷ್ಟು ಶುಗರ್ ಬರುತ್ತೆ. ಮನೆಯಲ್ಲಿ ಶರ್ಬತ್ ಪಾನಕ ಎಲ್ಲ ಮಾಡಿದ್ರೆ ಒಂದಿಷ್ಟು ಶುಗರ್ ಹಾಕೋತೀರೇನೋ, ಬಟ್ ಇದರಲ್ಲಿ 10 ಪಟ್ಟು ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಲೇಬಲ್ ಓದೋದನ್ನ ಕಳಿಸಿ, ಮಕ್ಳಿಗೆ ಗೊತ್ತಿರೋದಿಲ್ಲ, ಅವ್ರು ತುಂಬ ಸಾಫ್ಟ್ ಡ್ರಿಂಕ್ಸ್ ಕುಡಿತಾರೆ. ಈ ಥರ ಸಾಫ್ಟ್ ಡ್ರಿಂಕ್ಸ್ ಕುಡ್ದೆ ತುಂಬ ಜನರಿಗೆ ಹೆಲ್ತ್ ಇಶ್ಯೂಸ್ ಬರೋದು. ಇದೇ ಥರ ಹೆಲ್ತ್ ಅವೇರ್ನೆಸ್ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ.